ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಮೊನ್ನೆ ಹೇಳಿದೆಲ್ಲ ಒಂದು ಫೋಟೋಶೂಟ್ ಇದೆ ಅಂತ, ಹಾಗೆ ಅದಕ್ಕೆ ಬಂದಿದ್ದೇನೆ. ಹಾಗೆ ಬ್ಯಾಂಗಲ್ಸ್ ತಗೋಬೇಕಿತ್ತು, ಫೇಸ್ ಮಾಸ್ಕ್ ಹಾಗೆ ಬ್ಯಾಂಗಲ್ಸ್ ತಗೊಳ್ಳಿಕ್ಕೆ ಬಂದೇವೆ. ಇಲ್ಲಿ ನೋಡಿ, ನನ್ನನ್ನು ಮೇಕಪ್ ಮಾಡಿದವರಾಯ್ತಾ ಅಕ್ಷತಾಕ ಅಂತ, ನಮ್ಮ ಮನೆ ಹತ್ರದವರು. ನನ್ನ ಮ್ಯಾರೇಜಿಗೆ ಸಮೇತ ಇವರೇ ಮೇಕಪ್ ಮಾಡಿದ್ದಾಯ್ತಾ. ಬ್ಯಾಂಗಲ್ಸ್ ಆಗಲಿಕ್ಕಾಗಿ ಯಾನೇ ಪರ ಇಲ್ಲಲ್ದು ಸ್ಟಾರ್ಟ್ ಅಂತ ಜನ ಇಲ್ಲಲ್ದು ವಿಧಾನ ಸ್ಟಾರ್ಟ್ ಆಗೋದು ಹಾಂ. ಮತ್ತೆ ನೆಕ್ಲೆಸ್ ಫಿಕ್ಸನ ಗೊತ್ತಾವ ಈಜನ್ ಗೋಲ್ಡ್ ನಿನ್ನಡು ಉಂಡತಿ ಪನ್ನೆ ಗೋಲ್ಡ್ ಪಂಡ ಎನ್ನಡ ಕುಪ್ಪಿದಲ್ಲ ಮ್ಯಾರೇಜ್ ಪಂಡ అవునా ఇది ఫోటోషూట్ చేద్దాం ఫుల్ పాడుతుంది మది మనక అది ಹಾಕೊಂಡೆ ಎತ್ತುಕೊಂಡು ಒಂಜಿ ಸಟ್ಟೆ ಕೊರಲೆ ಒಂದು ಡಜನ್ ಮೇಡನ್ನು ಗೊತ್ತಾ ಈಗ ಗೊತ್ತಲ್ಲ ಮೊಬೈಲ್ ಬೋರ್ ನನಗೆ. ಅವ ಇಲ್ಲಿ ಒಂದು ಡಜನ್ ಒಂದು ಡಜನ್ ಇರ್ತಾರೆ. ಹಲೋ ಮ್ಯಾಮ್ ಎಂಕ್ಲು ಬೀಸಿರೋ ಬಿಡಿಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ. ಉಂಡೆ ಗ್ರೀನ್ ಕಲರ್ ಮತ್ತೆ ಮೇಕಪ್ ಮಾಡುವಾಗ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ ಇವರು. ಸರಿ ಎಂಕ್ಲು ಗೈಸ್, ಬ್ಯಾಂಗಲ್ಸ್ ಸೆಲೆಕ್ಟ್ ಮಾಡಿ ಆಯಿತು. ಮದುಮಗಳಾಗಿ ರೆಡಿ ಆಯಿತು. ನನ್ನ ಮದುವೆಗೆ ಸಹ ಹೀಗೆ ಇದೇ ಕಲರ್ ಸೇಮ್, ಮತ್ತು ಇದರಲ್ಲಿ ಗೋಲ್ಡ್, ಮತ್ತೊಂದು ಇದು ಬ್ಲೂ ಕಲರ್ ಒಂದು ಬಾಕಿ ಆಯಿತು. ಹಾಗೆ ನೋಡಿ, ಮತ್ತೆ ನೋಡಿ ಗೈಸ್, ಮತ್ತು ನನ್ನ ಫೋಟೋಗೆ ತುಂಬ ಲೈಕ್ ಕೊಡಿ, ಮತ್ತು ಮೇಕಪ್ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. ನನಗೆ ಮೇಕಪ್ ಮಾಡೋರು ಅಕ್ಷತಾ ರೈ ಅಂತ ಹೇಳಿ ಆಯಿತಾ. ಮತ್ತು ನಾನು ಅವ್ರ ಹತ್ರ ಮಾತಾಡಿಸ್ತೇನೆ ನನಗೆ ಮೇಕಪ್ ಆದಮೇಲೆ. ಗೈಸ್, ಅರ್ಜೆಂಟಾಗಿ ಬಂದದ್ದು ಬ್ಯಾಂಗಲ್ಸ್ ಮತ್ತು ಫಸ್ಟ್ ಚೇಂಜ್ ಮಾಡಿದ್ವಿ. ನೋಡಿ ಬ್ಯಾಂಗಲ್ಸ್ ಹೇಗಿದೆ ಅಂತ, ಎರಡು ಕೈಗೆ ಸೀತಾರ. ಹಾಗೆ ಕ್ಲಾಸ್ ಹತ್ರ ಬಂದು ಇಲ್ಲಿ ಮೇಕಪ್ ಮಾಡುವ ರೂಮ್ಗೆ ತುಂಬ ಜನ ಇದ್ದಾರೆ ಅಂತ ನೋಡುವ. ಗೈಸ್, ಮೇಕಪ್ ಸ್ಟಾರ್ಟ್ ಆಯ್ತು ನೋಡಿ. ಇವಾಗ ಹೇಗಿದ್ದೇನೆ ಮತ್ತೆ ನೋಡಿ ಗೈಸ್ ಹೇಗೆ ಕಾಣ್ತೇನೆ ಅಂತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಅಪ್ಲೋಡ್ ಮಾಡ್ತೀನಿ, ಇದು ಫೋಟೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ಗೈಸ್, ನೋಡಿ ಕಮೆಂಟ್ ಮಾಡಿ ಆಯಿತಾ ಹೇಗೆ ಆಗಿದೆ ಅಂತ. ಫಸ್ಟ್ ಟೈಮ್ ನಾನು ಫೋಟೋಶೂಟಿಗೆ ಒಪ್ಪಿದ್ದು. ನನಗೆ ಇದರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ಅಷ್ಟೊಂದು, ಆದರೆ ನನಗೆ ಕಾಲ್ ಮಾಡಿ ಕೇಳುವಾಗ ಸರಿ ನಾನು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದೆ. ಹಾಗೆ ತುಂಬ ಖುಷಿ ಆಯಿತು ಕೂಡ. ಹಾಗೆ ನೋಡುವ ನನ್ನನ್ನು ಯಾವ ಥರ ರೆಡಿ ಮಾಡ್ತಾರೆ ಅಂತ. ನೋಡಿ ಗೈಸ್, ಕಣ್ಣಿಗೆ ಲೆನ್ಸ್ ಹಾಕಿದ್ದು ಮಾರೆ, ನನಗೆ ಎಷ್ಟು ಕಣ್ಣು ತುಂಬ ನೋವಾಯ್ತು ಆಯಿತಾ. ಒಂದು ಸ್ವಲ್ಪ ಹೊತ್ತು ಕಣ್ಣು ಎಂಥದ್ದು ಯಾರಿಗೋ ಕೊಟ್ಟಾಗೆ ಆಗ್ತಿತ್ತು. ಮತ್ತು ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ಮತ್ತು ಸ್ವಲ್ಪ ಸರಿ ಆಯಿತು ನನ್ನ ಕಣ್ಣು. ನನಗೆ ಭಯ ಬೇರೆ ಆಯಿತು. ಫಸ್ಟ್ ಟೈಮ್ ನಾನು ಹಾಕಿದ್ದು ಲೆನ್ಸ್, ನನ್ನ ಮ್ಯಾರೇಜಿಗೆ ಸಹ ಹಾಕಲಿಲ್ಲ, ಆದರೆ ಇದು ಫ್ಯಾಷನ್ ಅಂತೆ. ಹಾಗೆ ನೋಡಿ, ಎಲ್ಲರಿಗೆ ಮೇಕಪ್ ಮಾಡುವ ಬರದಲ್ಲೇ ಇದ್ದಾರೆ ಎಲ್ಲರೂ ಕೂಡ. ಹಾಗೆ ನನಗೂ ಕೂಡ ಮೇಕಪ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿತ್ತು, ಟೈಮ್ ಪಾಸ್ ಆಗ್ತಿತ್ತು, ಅದೇ ಗೊತ್ತಾಗ್ತಿರ್ಲಿಲ್ಲ. ಏಕೆಂದರೆ ಎಲ್ಲರೂ ಕಾಮಿಡಿಯಾಗಿದ್ದರು. ನನಗೂ ಕೂಡ ತುಂಬ ಇಷ್ಟ, ನಾನು ಚೆಂದ ಮಾತಾಡ್ತೇನೆ ಅಲ್ವಾ. ಹಾಗೆ ಗೈಸ್, ಸಾರಿ ಉಂಟಾಯಿತು, ಇನ್ನು ಜ್ಯುವೆಲ್ಲರಿ ಎಲ್ಲ ಹಾಕಿ ರೆಡಿಯಾಗಿ ಬಂದು ಮೇಕಪ್ ಮಾಡಿ ಫುಲ್ ಸಾರಿ ಬರ್ತಾ ಇಲ್ಲ, ಇಷ್ಟೇ ಬರ್ತಾ ಇದೆ. ಫುಲ್ ಔಟ್ಫಿಟ್ ಮತ್ತು ತೋರಿಸ್ತೀನಿ ಗೈಸ್.
ಹೆಂಗೆ ಅವು ಸ್ಟ್ಯಾಂಡ್ ಬರ್ತಾರೆ ಎಲ್ಲ ಮರತ್ತೆ ಆಗ್ತಾನೆ ಅಂದ್ರೆ ವಿಚನ ವೀಡಿಯೋ ತಾವ ಅಲ್ಲಿ ಇಚ್ಚದೆ ಇನ್ನಂಡು ಫುಲ್ಲು ಕವರ್ ಆಗ್ತದೆ ಅವು ಅಂಗಡಿ ಮಾಮೂಲಿ ಇರ್ತದೆ ಗೈಸ್ ಸ್ಟ್ಯಾಂಡ್ ತರಲಿಲ್ಲ ಗೈಸ್, ಹಾಗೆ ಪ್ರಾಬ್ಲಮ್ ಆಯಿತು. ಅದರಿದ್ದರೆ ಸ್ವಲ್ಪ ದೂರದಲ್ಲಿ ಇರ್ತದೆ ಮೊಬೈಲ್. ಬರುವಾಗ ಹೊರಡುವಾಗ ಅಂದ್ಕೊಂಡೆ ನಾನು, ಮತ್ತೆ ತಿಂಡಿಯಿಂದ ಇವರು ಕಾಲ್ ಮಾಡಿದ್ರು ಅಕ್ಕ, ಮತ್ತೆ ಗಡಿಬಿಡಿಯಲ್ಲಿ ಓಡಿಕೊಂಡು ಬಂದೆ ಮಾರೆ. ಮಳೆ ಬೇರೆ ಬರ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಬರುವಾಗ, ಅಲ್ಲಿಂದ ಇಲ್ಲಿವರೆಗೆ ರೈನ್ ಕೋಟ್ ಹಾಕೋದಂದ್ರೆ ನನಗೆ ಆಗೋದೇ ಇಲ್ಲ ಅಲರ್ಜಿ. ರೈನ್ ಕೋಟ್ ಹಾಕಿದ್ರು ಹಾಕದಿದ್ರು ನಾವು ಫುಲ್ಲು ಚಂಡಿ ಆಗ್ತೀವಿ, ವೇಸ್ಟ್. ಗೈಸ್ ಊಟದ ಟೈಮು, ಅರ್ಧ ಮೇಕಪ್ ಆಯ್ತಷ್ಟೇ. ಊಟ ಎಂತ ಸ್ಪೆಷಲ್ ಅಂತ ಹೇಳಿದರೆ ತೋರಿಸ್ತೇನೆ ಏನು ಸ್ಪೆಷಲ್ ಅಂತ. ಕಬಾಬು, ಮೊಟ್ಟೆ, ಬಿರಿಯಾನಿ ತುಂಬ ಇಷ್ಟ ಆಯಿತು. ಇಲ್ಲಿ ಮೇಡಮ್ ಬಂದ ಕೇಳಿದ್ರು ವೆಜ್ ಆಗ್ಬೋದಾ ನಾನ್ ವೆಜ್ ಆಗ್ಬೋದಾ, ಯಾರಾದರೂ ವೆಜ್ ತಿನ್ನುವಾಗಿದ್ದೀರಾ ಅಂತ. ಇಲ್ಲಿ ನೋಡುವಾಗ ಎಲ್ಲರೂ ನಾನ್ ವೆಜ್ ಪ್ರಿಯರು ಎಲ್ಲರೂ. ನಾನಂತೂ ಇಲ್ಲ, ನನಗೆ ನಾನ್ ವೆಜ್ ಒಂದು ಸ್ವಲ್ಪ ಅದ್ರ ಸೈಡಲ್ಲಿ ಬೇಕು. ಲಿಪ್ಸ್ಟಿಕ್ ಪಾನದಾ ಸೂಪರ್ ಇದ್ದಾವೆ. ಭರ್ಜರಿ ಬ್ಯಾಟಿಂಗ್ ಎಲ್ಲ ಆಯಿತು ನಮ್ಮದೆಲ್ಲರದು. ತುಂಬ ಹಸಿವಾಗ್ತಿತ್ತು ಇವತ್ತು, ನಿಜವಾಗಿ ಒಂದು 12 ಗಂಟೆಗೇನೆ ನನಗೆ ಹಸಿವಾಗ್ತಿತ್ತು, ಹೇಳ್ತಾ ಇರಲಿಲ್ಲ ಮಾತ್ರ. ಪಾಪ ಬೇಗ ಊಟ ತಂದಿದ್ದರು, ಎಲ್ಲರಿಗೂ ಹಸಿವಾಗ್ತಿತ್ತಂತೆ. ನಾನು ಬೇಗ ತಿಂದಿದ್ದೆ ಆಯಿತಾ ಬೆಳಿಗ್ಗೆ ತಿಂಡಿ. ಹಾಗೆ ಮಾತಾಡ್ತಾ ನಾವು ಒಂದು ಮೇಕಪ್ ಮಾಡ್ತಾಯಿದ್ರು. ನನಗೆ ಮೇಕಪ್ ಮಾಡುವವರು ತುಂಬ ಮಾತಾಡ್ತಾರೆ ಆಯಿತಾ, ಕಾಮಿಡಿ ಆಗೋದು ಅವ್ರ ಹತ್ರ ಮಾತಾಡಲಿಕ್ಕೆ. ಹಾಗೆ ಎಲ್ಲರೂ ಅದರದ್ದೇ ಬಿಸಿಯಲ್ಲಿದ್ದಾರೆ. ನಾನು ಇನ್ನೊಬ್ರು ನನಗೆ ಅನಿಸ್ತಾ ಇತ್ತಾಯ್ತಾ, ನಾನು ಯಾರನ್ನಾದರೂ ಕರ್ಕೊಂಡು ಹೋಗಬೇಕಿತ್ತು ವೀಡಿಯೋ ಮಾಡಲಿಕ್ಕೆ ಅಂತ, ಎಲ್ಲ ಚಂದ ವೀಡಿಯೋ ಮಾಡ್ಬೋದಿತ್ತು ಅಂತ. ಮತ್ತು ಯಾರು ಸಹ ಇರಲಿಲ್ಲ. ಹಾಗೆ ನನಗೆ ಈ ಹೇರ್ ಸ್ಟೈಲ್ ನೋಡಿ ಎಷ್ಟು ಚಂದ ಕಾಣ್ತದೆ, ನಂಗೆ ತುಂಬ ಇಷ್ಟ ಆಯ್ತಾಯ್ತಾ. ನನ್ನ ಮ್ಯಾರೇಜ್ ಟೈಮಲ್ಲಿ ಸಹ ನಾನು ಅಯ್ಯೋ ಈ ಥರನೇ ಕಟ್ಬೋದಿತ್ತಲ್ಲ ಅಂತ ಆಗ್ತಿತ್ತು ನನಗೆ. ನೋಡಿ ಎಷ್ಟು ಚಂದ ಕಾಣ್ತದೆ. ಗೈಸ್ ಫೈನಲ್ ನೋಡಿ ಯಾವ ಥರ ಇದೆ ಅಂತ. ಒಂದು ಆಲ್ಮೋಸ್ಟ್ ಆನತ್ತೆ, ಇನ್ನೊಂದು 2 ನಿಮಿಷ ಅಷ್ಟೇ. ಮತ್ತು ಫುಲ್ ಔಟ್ಫಿಟ್ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ನನಗೆ ಮೇಕಪ್ ಮಾಡಿದ್ದು ನಮ್ಮ ಅಕ್ಷತಕ್ಕ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ಮ್ಯಾರೇಜ್ ಮತ್ತು ಇದು ಎಂಗೇಜ್ಮೆಂಟ್ ಆಗಿರಲಿ, ಯಾವುದೇ ಒಂದು ಫಂಕ್ಷನಿಗೆ ಒಳ್ಳೆ ಮೇಕಪ್ ಮಾಡಿ ನಿಮ್ಮನ್ನು ಚಿಕ್ಕ ಮಾಡಿಬಿಡ್ತಾರೆ. ಅದೇ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಗೈಸ್. ಮತ್ತು ನನ್ನ ಮ್ಯಾರೇಜಿದ್ದು ಸಹ ಇವರೇ ಇದು ಮೇಕಪ್ ಮಾಡಿದ್ದು. ತುಂಬ ಜನ ಕೇಳಿದ್ರು ಯಾರು ಮೇಕಪ್ ಮಾಡಿದ್ರು, ತುಂಬ ಚೆಂದಾಗಿದೆ ಅಂತ. ಹಾಗೆ ನೋಡಿ ನೋಡುವ ಭಾಗ್ಯ. ಹಾಗೆ ಇನ್ನು ಫೋಟೋಶೂಟ್ ಇದೆ ಅಂತೆ, ಒಂದು ಫೋಟೋಶೂಟ್ ಮಾಡಿ ಮತ್ತೊಂದು ವೀಡಿಯೋ ಕ್ಲಿಪ್ ಒಂದು ಕೊಡಲಿಕ್ಕೆ ಉಂಟು. ಅದಾದ ನಂತರ ಮನೆಗೆ ಹೋಗಬೇಕು. ಹೋಗಿ ಲೈವ್ ಬೇರೆ ಉಂಟು ಇವತ್ತು 8 ಗಂಟೆಗೆ ಅರವಿಂದ್ ವರ್ಕ್ಸ್ ಪೇಜಲ್ಲಿ, ಮಿಸ್ ಮಾಡದೆ ನೋಡಿ. ಗೊತ್ತಿದ್ದ ಸಾಂಗ್ ಮಾತ್ರ ರಿಕ್ವೆಸ್ಟ್ ಮಾಡಿ ಗೈಸ್, ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ದಿನ ಆಯಿತು ನನಗೆ. ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ, ಬೆಳಗ್ಗೆಯಿಂದ ಸಣ್ಣ ಕ್ಲಿಪ್ಸ್ ಎಲ್ಲ ಮಾಡ್ತಿದ್ದೆ ವೀಡಿಯೋಸು. ಹಾಗೆ ನಾನು ಅವರ ಮದುವೆ ಹಾಕನ ಎನ್ನ ಕಂಡನಿಲ್ಲ ಬಡ ಓಕೆ ಗೈಸ್, ಮತ್ತೆ ಸಿಗ್ತೀನಿ. ನಾನು ಹೇಗೆ ಕಾಣ್ತೀನಿ ಮತ್ತು ಎಷ್ಟು ಏತಾಯ್ತು ಮಾರ್ಕ್ಗೆ ನೋಡಿ.
ಏತೆಟು ಮಾರ್ಕಿಗೆ ನೋಡು. ಹಾಂ, 10ಅಲ್ಲಿ ಎಷ್ಟು ಕೊಡ್ಬೋದು ಅಂತ ಹೇಳಿ ಆಯಿತಾ ಮಾರ್ಕ್ ನಮ್ಮ ಅಕ್ಷತಕ್ಕನಿಗೆ. ಗೈಸ್, ನಮ್ಮದು ಫಸ್ಟ್ ಮೇಕಪ್ ಆಯಿತು. ಹಾಗೆ ಫೋಟೋಶೂಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಫೋಸ್ ಎಲ್ಲ ಅಷ್ಟೊಂದು ಗೊತ್ತಿಲ್ಲ, ಆದರೆ ಫೋಟೋಗ್ರಾಫರ್ಸ್ ಹೇಳಿಕೊಡ್ತಾರೆ ಅಲ್ಲ, ಹಾಗೆ ನೋಡುವ ಯಾವ ಥರ ಎಲ್ಲ ಫೋಸ್ ಹೇಳ್ತಾರೆ ಅಂತ. ಹಾಗೆ ಮತ್ತು ಗ್ರೂಪ್ ಫೋಟೋ ಇದೆ ಬೇರೆ, ನಾವು 4 ಜನ ಮಾಡೆಲ್ಸ್ ಇದ್ದೇವಲ್ಲ, ಅವ್ರ ಜೊತೆ ಒಟ್ಟಿಗೆ ನಿಂತು. ಗೈಸ್, ಇವತ್ತಿದ್ದು ಫೋಟೋಶೂಟ್ ಮುಗೀತು ನಂದು ಫೋಟೋಶೂಟ್ ಎಲ್ಲ ಆಯಿತು ಬೇಗ ಬೇಗ. ಮತ್ತು ನಾನು ಲೇಟ್ ಆಗ್ತದೆ ಅಂತ ಹೇಳಿದೆ, ಇನ್ನೂ ಇಬ್ಬರದ್ದು ಆಗಬೇಕಷ್ಟೇ. ಹಾಗೆ ಫುಲ್ ಔಟ್ಫಿಟ್ ಹೀಗಿದೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಬ್ಯಾಕಿದು ಫೋಟೋ ಎಲ್ಲ ತೆಗಿಲಿಲ್ಲ, ಫೋಟೋಸ್ ಹಾಕ್ತೀನಿ ನಿಮಗೆ ಹೇಗೆ ಆಗಿದೆ ಅಂತೇಳಿ. ಎಲ್ಲರೂ ಕೂಡ ಕಮೆಂಟ್ ಹಾಕಿ ಆಯಿತಾ. ಬೈ ಬಾಯ್.